ಸ್ನೇಹಿತರೆ, ಸಮಯ ಎನ್ನುವುದು ಒಂದು ತಪ್ಪಿಸಿಕೊಳ್ಳಲಾಗದ ಪರಿಕಲ್ಪನೆ. ಅಂದರೆ ನಾವು ಸಮಯವನ್ನು ಬಿಟ್ಟು ಈ ಬ್ರಹ್ಮಾಂಡವನ್ನು ಊಹಿಸಲು ಸಾಧ್ಯವಿಲ್ಲ. ಸಮಯದೊಟ್ಟಿಗೆ ಎಲ್ಲವೂ ಮುಂದೆ ಸಾಗುತ್ತದೆ. ಆದರೆ ಆ ತತ್ವಜ್ಞಾನಿ ಸಮಯದ ಬಗ್ಗೆ ಬೇರೆಯೇ ಹೇಳಿದ್ದ. ಐನ್ಸ್ಟೈನ್ನ ಸಮಕಾಲೀನನಾದ ಆತನ ಮಾತು ಕೇಳಿ ಐನ್ಸ್ಟೈನ್ ಕೂಡ ಬೆಚ್ಚಿ ಬಿದ್ದಿದ್ದರು. ಸಮಯ ಎನ್ನುವುದು ನಮ್ಮ ಸುತ್ತಲೂ ಎಲ್ಲವನ್ನು ನಿಯಂತ್ರಿಸುತ್ತದೆ. ನಮ್ಮ ಕೆಲಸಗಳು, ನಮ್ಮ ಮನಸ್ಸು, ನಮ್ಮ ನೆನಪುಗಳು, ಹಾಗೆಯೇ ನಾವು ಜೀವನದ ಬಗ್ಗೆ ಯೋಚಿಸುವ ರೀತಿಯನ್ನು ಈ ಸಮಯವೇ ನಿಯಂತ್ರಿಸುತ್ತದೆ. ಆದರೆ ಈ ಸಮಯಕ್ಕೆ ಅಸ್ತಿತ್ವವೇ ಇಲ್ಲವೆಂದರೆ? ಹೌದು, ಸಮಯವನ್ನು ನಾವು ಸ್ಪರ್ಶಿಸಬಹುದಾದ ಒಂದು ವಸ್ತುವಲ್ಲ. ಅದು ಒಂದು ಬಾಣದಂತೆ ನೇರ ರೇಖೆಯಲ್ಲಿ ಸಾಗುವ ವಸ್ತುವೂ ಅಲ್ಲ. ಅದೊಂದು ಇಲ್ಯೂಷನ್, ಅರ್ಥಾತ್ ಮಾಯೆ. ಸಮಯ ಎಲ್ಲಿದೆ, ಹೇಗಿದೆ ಎಂಬುದನ್ನು ನೋಡಲು ಸಾಧ್ಯವಿಲ್ಲ. ಸಮಯವನ್ನು ಆಧುನಿಕ ತತ್ವಶಾಸ್ತ್ರಜ್ಞನಾದ ಹೆನ್ರಿ ಬೆರ್ಗ್ಸನ್ ಅವರು ತಮ್ಮದೇ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಸಮಯ ಯಾಕೆ ಒಂದು ಭ್ರಮೆ ಎಂಬುದು ತಿಳಿಯಬೇಕೆಂದರೆ ನಾವು ಬೆರ್ಗ್ಸನ್ ಅವರ ಸಮಯದ ವಿಧಗಳನ್ನು ನೋಡಬೇಕಾಗುತ್ತದೆ. ಬೆರ್ಗ್ಸನ್ ಅವರು ಸಮಯವನ್ನು ಮೆಜರ್ಡ್ ಟೈಮ್ ಮತ್ತು ಡ್ಯೂರೇಷನ್ ಎಂದು ಎರಡು ವಿಧಗಳಾಗಿ ವಿಭಾಗಿಸುತ್ತಾರೆ. ಮೆಜರ್ಡ್ ಟೈಮ್ ಎಂದರೆ ನಾವು ದೈನಂದಿನ ಬದುಕಿನಲ್ಲಿ ಅಳೆಯಬಹುದಾದ ಸಮಯ. ಇದನ್ನು ಸೆಕೆಂಡ್ಗಳಲ್ಲಿ, ಮಿನಿಟ್ಗಳಲ್ಲಿ, ಗಂಟೆಗಳಲ್ಲಿ, ದಿನಗಳಲ್ಲಿ ಅಳೆಯಲಾಗುತ್ತದೆ. ಕ್ಯಾಲೆಂಡರ್ಗಳಲ್ಲೂ ಸಮಯವನ್ನು ಅಳೆಯುತ್ತೇವೆ. ಜೀವನದ ಗತಿಯನ್ನು ತಿಳಿಯಲು ನಾವಿದನ್ನು ಬಳಸುತ್ತೇವೆ. ಆದರೆ ಈ ಸಮಯವನ್ನು ನೋಡಲು ಸಾಧ್ಯವಿಲ್ಲ. ಬೆರ್ಗ್ಸನ್ ಅವರ ಪ್ರಕಾರ ನಿಜವಾದ ಸಮಯವನ್ನು ನಾವು ಯಾವುದೇ ಮಾಪನದ ಮೂಲಕ ಅಳೆಯಲು ಸಾಧ್ಯವಿಲ್ಲ. ಅದು ನಿರಂತರವಾಗಿ ಹರಿಯುವ ಅಥವಾ ಸಾಗುವ ಒಂದು ವಿದ್ಯಮಾನ. ಇದನ್ನೇ ಅವರು ಡ್ಯೂರೇಷನ್ ಎಂದು ಕರೆದಿರುವುದು. ನೀವು ನಿಮ್ಮ ಗೆಳೆಯರೊಂದಿಗೆ ಗಹನವಾದ ಮಾತುಕತೆಯೊಂದರಲ್ಲಿ ತೊಡಗಿದ್ದಾಗ ಅಥವಾ ಯಾವುದೋ ಒಂದು ನಿಮಗಿಷ್ಟವಾದ ಕೆಲಸವನ್ನು ಮಾಡುತ್ತಾ ಕೂತಾಗ ನಿಮಗೆ ಸಮಯ ಹೋಗಿದ್ದೇ ಗೊತ್ತಾಗುವುದಿಲ್ಲ. ಗಂಟೆಗಳು ನಿಮಿಷಗಳಂತೆ ಕಳೆದು ಹೋದ ಅನುಭವವಾಗುತ್ತದೆ. ಅದೇ ರೀತಿಯಲ್ಲಿ ಕೆಲವೊಮ್ಮೆ ಟ್ರಾಫಿಕ್ನಲ್ಲಿ ಕೆಲವೊಂದು ನಿಮಿಷಗಳು ಸಿಲುಕಿಕೊಂಡಾಗ, ಡಾಕ್ಟರ್ ಕ್ಲಿನಿಕ್ನಲ್ಲಿ ಹೊರಗಡೆ ಕೂತು ಕಾಯುವಾಗ ಈ ಸಮಯದಲ್ಲೆಲ್ಲ ನಮಗೆ ನಿಮಿಷಗಳೇ ಗಂಟೆಗಳಂತೆ ಭಾಸವಾಗುತ್ತದೆ. ಒಂದೊಂದು ನಿಮಿಷಗಳು ಗಂಟೆಗಳು ಕಳೆದಂತೆ ಅನುಭವವಾಗುತ್ತದೆ. ಸಮಯ ಮುಂದೆ ಹೋಗುವುದೇ ಇಲ್ಲ. ಇಲ್ಲಿ ನಮಗೆ ಸಮಯ ನಿಧಾನವಾಗಿರುತ್ತದೆ. ಇದೇ ಸಮಯ ಎನ್ನುವುದರ ನಿಜವಾದ ಸ್ವಭಾವ ಎಂದು ಬೆರ್ಗ್ಸನ್ ಅವರು ಹೇಳುತ್ತಾರೆ. ಇಲ್ಲಿ ನಾವು ಸಮಯವನ್ನು ಅಳೆಯುವುದಕ್ಕಿಂತ ಸಮಯವನ್ನು ಅನುಭವಿಸುತ್ತೇವೆ. ಬೆರ್ಗ್ಸನ್ ಅವರ ಡ್ಯೂರೇಷನ್ ಎಂದರೆ ಇದೆ. ಇದರಲ್ಲಿ ಯಾವುದೇ ಬೇರೆ ಬೇರೆ ಹಂತಗಳಿಲ್ಲ. ಅಂದರೆ ಸೆಕೆಂಡ್, ಮಿನಿಟ್, ಗಂಟೆ, ದಿನ, ಭೂತಕಾಲ, ಭವಿಷ್ಯಕಾಲ, ವರ್ತಮಾನ ಎಂಬುದು ಇಲ್ಲವೇ ಇಲ್ಲ. ಇಲ್ಲಿ ಕೇವಲ ನಿರಂತರವಾಗಿ ಹರಿಯುವ ಒಂದು ವಿದ್ಯಮಾನ ಅಷ್ಟೇ. ಪಾಸ್ಟ್ ಮತ್ತು ಫ್ಯೂಚರ್ ಇಲ್ಲದೆ ಕೇವಲ ಪ್ರೆಸೆಂಟ್ ಮಾತ್ರ ಇರುವುದೇ ಈ ಡ್ಯೂರೇಷನ್. ಪ್ರೆಸೆಂಟ್ ಎಂದರೆ ಕೇವಲ ಈ ಕ್ಷಣ ಮಾತ್ರ. ನೀವೀಗ ಕುಳಿತು ನಿನ್ನೆಯ ಬಗ್ಗೆ ಯೋಚಿಸಿದರೂ ಅದು ಈ ಕ್ಷಣದಲ್ಲಿ ಯೋಚಿಸುತ್ತಿರುವುದರಿಂದ ಭೂತಕಾಲ ಎನಿಸಿಕೊಳ್ಳುವುದಿಲ್ಲ. ಹಾಗೆಯೇ ನಾಳೆಯ ಬಗ್ಗೆ ಯೋಚಿಸಿದರೂ ಅದು ಭವಿಷ್ಯಕಾಲ ಎನಿಸಿಕೊಳ್ಳುವುದಿಲ್ಲ. ಅದು ವರ್ತಮಾನ ಕಾಲವೇ ಆಗಿರುತ್ತದೆ. ಡ್ಯೂರೇಷನ್ನಲ್ಲಿ ಒಟ್ಟಾರೆ ಭೂತ ಭವಿಷ್ಯಗಳಿಗೆ ಆಸ್ಪದವೇ ಇಲ್ಲ. ಇಲ್ಲಿ ಕೇವಲ ವರ್ತಮಾನ ಮಾತ್ರ ಜರುಗುತ್ತಿರುತ್ತದೆ. ಭೂತ ಮತ್ತು ಭವಿಷ್ಯಗಳು ಕೇವಲ ಮನಸ್ಸಿನ ಭ್ರಮೆ ಅಥವಾ ಮಾಯೆ. ಅವುಗಳಿಗೆ ಸ್ವತಂತ್ರ ಅಸ್ತಿತ್ವವಿಲ್ಲ. ಪ್ರೆಸೆಂಟ್ ಮಾತ್ರ ನಿಜವಾದ ಅಸ್ತಿತ್ವ ಹೊಂದಿದೆ. ಬೆರ್ಗ್ಸನ್ಸ್ ಅವರ ಪ್ರಕಾರ ಸಮಯದಲ್ಲಿ ಭೂತ ಭವಿಷ್ಯಗಳೆಲ್ಲ ನಮ್ಮ ಲೆಕ್ಕಾಚಾರಕ್ಕೆ ನಾವು ಅಳವಡಿಸಿಕೊಂಡಿರುವುದು. ಆದರೆ ನಿಜವಾದ ಸಮಯಕ್ಕೆ ಅದಾವುದೂ ಇಲ್ಲ. ಅದು ಕೇವಲ ನಮ್ಮ ಮನಸ್ಸಿನ ಫ್ರೇಮ್ವರ್ಕ್ ಎಂದಾತ ಹೇಳುತ್ತಾರೆ. ನಮಗೆ ಖುಷಿ ಕೊಡುವ ವಿಚಾರದಲ್ಲಿ ನಾವು ಮಗ್ನರಾಗಿದ್ದಾಗ ಸಮಯ ಎನ್ನುವುದು ಮಾಯವಾಗಿರುತ್ತದೆ. ಗಂಟೆಗಳು ಕೇವಲ ನಿಮಿಷಗಳಲ್ಲಿ ಕಳೆದು ಹೋದ ಅನುಭವವಾಗುತ್ತದೆ. ನಾವು ಖುಷಿಯಲ್ಲಿದ್ದಾಗ ಗಡಿಯಾರದ ಮುಳ್ಳುಗಳಿಗೆ ನಾವು ಕಿವಿಗೊಡುವುದೇ ಇಲ್ಲ, ನೋಡುವುದೂ ಇಲ್ಲ. ಇಲ್ಲಿ ಡ್ಯೂರೇಷನ್ನ ಸಮಯದ ನಿರಂತರ ಹರಿವಿನಲ್ಲಿ ನಾವು ಮುಳುಗಿರುತ್ತೇವೆ.
ಮನಸ್ಸಿಗೆ ಕಿರಿಕಿರಿ ಎನಿಸುವ ಅಥವಾ ಕಷ್ಟದ ಕೆಲಸವೊಂದನ್ನು ನಾವು ಮಾಡುತ್ತಿರುವಾಗ ನಮಗೆ ಸಮಯವೇ ಮುಂದೆ ಹೋಗುವುದಿಲ್ಲ. ಆಗ ನಾವು ಮತ್ತೆ ಮತ್ತೆ ಗಡಿಯಾರದತ್ತ ನೋಡುತ್ತಲೇ ಇರುತ್ತೇವೆ. ನಾವು ಮೆಜರ್ಡ್ ಟೈಮ್ನತ್ತ ಆಕರ್ಷಿತರಾಗುತ್ತಿದ್ದೇವೆ. ಹಾಗಾಗಿ ನಮಗೆ ಸಮಯ ನಿಧಾನವೆನಿಸುತ್ತದೆ. ನಾವು ಆಗ ಡ್ಯೂರೇಷನ್ನಿಂದ ಹೊರಬಂದಿರುವುದೇ ಇದಕ್ಕೆ ಕಾರಣ. ಸಮಯದತ್ತ ನಾವು ಹೆಚ್ಚು ಗಮನ ಕೊಟ್ಟಷ್ಟು ಅದು ನಮಗೆ ನಿಧಾನವಾಗುತ್ತದೆ ಎಂಬುದು ಇಲ್ಲಿ ಸ್ಪಷ್ಟವಾಗುವ ಅಂಶವಾಗಿದೆ. ಬೆರ್ಗ್ಸನ್ಸ್ ಅವರ ಸಮಯದ ಈ ವಿವಾದವನ್ನು ಸೃಷ್ಟಿ ಮಾಡದೇ ಇರಲಿಲ್ಲ. ಯಾಕೆಂದರೆ ಅದಾಗಲೇ ಆಧುನಿಕ ಭೌತಶಾಸ್ತ್ರದ ಪಿತಾಮಹನೆನಿಸಿಕೊಂಡಿದ್ದ ಐನ್ಸ್ಟೈನ್ ಅವರು ಸಮಯದ ಬಗೆಗೆ ಬೇರೆಯೇ ವಿವರಣೆ ನೀಡಿದ್ದರು. ಅದುವರೆಗೂ ಸಮಯ ಎನ್ನುವುದು ಸ್ಥಿರ ಎಂದುಕೊಂಡಿದ್ದ ವಿಜ್ಞಾನ ವಲಯಕ್ಕೆ ಅವರು ಸಮಯ ಎನ್ನುವುದು ವೇಗ ಮತ್ತು ಗ್ರಾವಿಟಿಗೆ ತಕ್ಕಂತೆ ಬದಲಾಗುತ್ತದೆ ಎಂದಿದ್ದರು. ಬ್ರಹ್ಮಾಂಡದ ಎಲ್ಲ ಕಡೆಯೂ ಸಮಯ ಒಂದೇ ರೀತಿ ಇರುವುದಿಲ್ಲ ಎಂದವರು ವಾದಿಸಿದ್ದರು. ಬೆರ್ಗ್ಸನ್ ಅವರು ಐನ್ಸ್ಟೈನ್ ಅವರ ಸಮಯದ ವಿವರಣೆಯನ್ನು ತಿರಸ್ಕರಿಸುತ್ತಾರೆ. ಐನ್ಸ್ಟೈನ್ ಅವರು ಸಮಯವನ್ನು ಮ್ಯಾಥಮ್ಯಾಟಿಕಲ್ ಫಾರ್ಮುಲಾಗಳಲ್ಲಿ ಇಟ್ಟಿದ್ದಾರೆ. ಆದರೆ ಸಮಯ ಅದಲ್ಲ. ಗಡಿಯಾರಗಳ ಮುಳ್ಳುಗಳು ತೋರಿಸುವ ಸಮಯ ನಿಜವಾದ ಸಮಯವಲ್ಲ. ಮನುಷ್ಯ ನಿಜ ಜೀವನದಲ್ಲಿ ಅನುಭವಿಸುವ ಅನುಭವದಲ್ಲೇ ಸಮಯವನ್ನು ಅಳೆಯಬೇಕು ಎಂದವರು ಹೇಳುತ್ತಾರೆ. ಐನ್ಸ್ಟೈನ್ ಅವರು ಬೆರ್ಗ್ಸನ್ ಅವರ ವಾದವನ್ನು ತಿರಸ್ಕರಿಸುತ್ತಾರೆ. 1920ರ ದಶಕದಲ್ಲಿ ಇಬ್ಬರ ವಿವರಣೆಗಳ ಬಗ್ಗೆ ಚರ್ಚೆಗಳು ನಡೆದವು. ಐನ್ಸ್ಟೈನ್ ಅವರು ಸಮಯ ಒಂದು ಅಳೆಯಬಲ್ಲ ವಿದ್ಯಮಾನ ಎಂದರೆ, ಬೆರ್ಗ್ಸನ್ ಅವರು ಅದೊಂದು ಅಳೆಯಲಾಗದ ಅನುಭವ ಮಾತ್ರ ಎಂದರು. ಬೆರ್ಗ್ಸನ್ ಅವರ ವಾದವನ್ನು ಖಾರವಾಗಿಯೇ ಮುಗಿಸಿದ ಐನ್ಸ್ಟೈನ್, ಫಿಲಾಸಫರ್ಸ್ ಟೈಮ್ ಡಸ್ ನಾಟ್ ಎಕ್ಸಿಸ್ಟ್ ಎಂದು ಹೇಳಿದ್ದರು. ಇದೊಂದು ಆ ಕಾಲದ ಪ್ರಮುಖ ಕೋಟ್ ಆಗಿತ್ತು. ಐನ್ಸ್ಟೈನ್ ಮತ್ತು ಬೆರ್ಗ್ಸನ್ ಅವರ ವಾದಗಳು ಇಂದಿಗೂ ಪ್ರಸ್ತುತವೆನಿಸುತ್ತವೆ. ಇಂದಿಗೂ ನಮಗೆ ಅಳೆಯಬಹುದಾದ ಮ್ಯಾಥಮ್ಯಾಟಿಕಲ್ ಸಮಯ ಒಂದಾದರೆ, ಫಿಲಾಸಫಿಯ ಅನುಭವಕ್ಕೆ ಬರುವ ಸಮಯ ಇನ್ನೊಂದೆಡೆ ಎಂಬಂತೆ ಕಾಣಿಸುತ್ತದೆ. ನಮ್ಮ ನೆನಪುಗಳು ಕಳೆದು ಹೋದ ಭೂತಕಾಲದ ಸಮಯವಲ್ಲ, ಅದು ಈಗಲೂ ನಮ್ಮೊಂದಿಗಿರುವ ಸಮಯ. ಅಂದರೆ ಬೆರ್ಗ್ಸನ್ ವಿವರಣೆಯಂತೆ ನಿರಂತರ ಹರಿಯುವ ಡ್ಯೂರೇಷನ್ನಲ್ಲಿ ಇದು ಒಂದು ಭಾಗವಾಗಿರುತ್ತದೆ. ನೆನಪುಗಳು ಎನ್ನುವುದು ನಮ್ಮೊಂದಿಗೆ ವರ್ತಮಾನದಲ್ಲೇ ಇರುವ ಘಟನೆ. ನಮಗೆ ನೆನಪು ಎನ್ನುವುದು ವರ್ಷಕ್ಕೊಮ್ಮೆಯೋ ಅಥವಾ ಇಂತಿಷ್ಟು ವರ್ಷಕ್ಕೊಮ್ಮೆಯೋ ಬರುವುದಿಲ್ಲ. ಅದು ಸದಾ ನಮ್ಮೊಂದಿಗೆ ಇರುತ್ತದೆ. ಆದ್ದರಿಂದಲೇ ಅದನ್ನು ಡ್ಯೂರೇಷನ್ ಅಂದರೆ ಸದಾ ನಿರಂತರವಾಗಿ ಹರಿಯುವ ಸಮಯ ಎಂದು ಬೆರ್ಗ್ಸನ್ ಕರೆದಿರುವುದು. ಈ ಬೆರ್ಗ್ಸನ್ ಅವರ ಥಿಯರಿ ಸಾಂಪ್ರದಾಯಿಕವಾಗಿ ಸಮಯದ ಬಗ್ಗೆ ಹೇಳಲಾಗುತ್ತಿದ್ದ ಸಿದ್ಧಾಂತವನ್ನು ಅಲ್ಲಗೆಳೆಯುತ್ತದೆ. ಸಮಯ ಎನ್ನುವುದು ಒಂದು ನೇರವಾದ ರೇಖೆ. ಇಲ್ಲಿ ಪಾಸ್ಟ್ನಿಂದ ಫ್ಯೂಚರ್ಗೆ ನೇರವಾದ ರೇಖೆ ಇದೆ ಎಂದು ಹೇಳಲಾಗುತ್ತಿತ್ತು. ಆದರೆ ಬೆರ್ಗ್ಸನ್ ಅವರು ಪಾಸ್ಟ್ ಮತ್ತು ಫ್ಯೂಚರ್ ಇಲ್ಲವೇ ಇಲ್ಲ, ಎಲ್ಲವೂ ಈಗ ನಡೆಯುತ್ತಿರುವ ಪ್ರೆಸೆಂಟ್ನ ಭಾಗವೇ ಎನ್ನುತ್ತಾರೆ. ಸ್ನೇಹಿತರೆ, ಇಷ್ಟೆಲ್ಲ ಅವರ ಸಿದ್ಧಾಂತದ ಸಾರಾಂಶವೇನೆಂದರೆ ಸಮಯಕ್ಕೆ ಅಸ್ತಿತ್ವವೇ ಇಲ್ಲ ಎನ್ನುವುದು. ಹೌದು ಸ್ನೇಹಿತರೆ, ಸಮಯಕ್ಕೆ ಅಸ್ತಿತ್ವವೇ ಇಲ್ಲ. ನಾವು ನಮ್ಮ ದೈನಂದಿನ ಜೀವನದಲ್ಲಿ ಸಮಯದ ಜೊತೆಗೆ ಓಡಲು ಪ್ರಯತ್ನಿಸುತ್ತೇವೆ. ನಮ್ಮ ಕೆಲಸಗಳು ಸಮಯದಲ್ಲಿ ಮುಗಿಸಬೇಕು, ಇಷ್ಟು ವಯಸ್ಸಿಗೆ ಇದೆಲ್ಲ ಆಗಬೇಕು, ಇಷ್ಟು ಸಮಯಕ್ಕೆ ಮನೆಯನ್ನು ಕಟ್ಟಬೇಕು, ಕಾರನ್ನು ಪರ್ಚೇಸ್ ಮಾಡಿರಬೇಕು. ಇದೆಲ್ಲ ಮೆಜರ್ಡ್ ಟೈಮ್ನಲ್ಲಿ ನಾವು ಸಾಗಿದಾಗ ನಮಗೆ ನಾವೇ ಮಾಡಿಕೊಳ್ಳುವ ಕಟ್ಟುಪಾಡುಗಳು ಅಥವಾ ರೆಸ್ಟ್ರಿಕ್ಷನ್ಗಳು. ಇದರಿಂದ ನಮ್ಮ ಮನಸ್ಸಿನ ಒತ್ತಡ ಹೆಚ್ಚಾಗುತ್ತದೆ. ಇದರಿಂದ ಸ್ಟ್ರೆಸ್ ಮತ್ತು ಆಂಗ್ಸೈಟಿ ಹೆಚ್ಚಾಗುತ್ತದೆ. ನಾವು ಸಮಯದಿಂದ ಹಿಂದೆ ಬಿದ್ದಿದ್ದೇವೆಂಬುದೇ ನಮ್ಮ ಚಿಂತೆಯಾಗುತ್ತದೆ. ಇಲ್ಲಿ ನಾವು ಪ್ರೆಸೆಂಟನ್ನು ಮರೆತೇ ಬಿಟ್ಟಿರುತ್ತೇವೆ. ಪಾಸ್ಟ್ ಮತ್ತು ಫ್ಯೂಚರ್ ಬಗ್ಗೆ ಮಾತ್ರ ಚಿಂತಿಸುತ್ತೇವೆ. ಆದರೆ ನಾವೊಮ್ಮೆ ಸಮಯ ಎನ್ನುವುದು ಒಂದು ಮಾಯೆ, ಅದೊಂದು ಮನಸ್ಸಿನ ಭ್ರಮೆ ಎಂದು ತಿಳಿದುಕೊಂಡರೆ ನಾವು ಪ್ರೆಸೆಂಟ್ನಲ್ಲಿಯೇ ಬದುಕಬಹುದು. ಡ್ಯೂರೇಷನ್ನ ಸಂಪೂರ್ಣ ಆನಂದವನ್ನು ನಾವು ಹೊಂದಬಹುದು. ಇದರರ್ಥ ನಾವು ಜೀವನದಲ್ಲಿನ ಚಟುವಟಿಕೆಗಳನ್ನು ಇಗ್ನೋರ್ ಮಾಡಬೇಕೆಂದಿಲ್ಲ. ನಮ್ಮ ಚಟುವಟಿಕೆಗಳನ್ನು ಡೆಡ್ಲೈನ್ಗೆ ಮೀರದಂತೆ ಮಾಡುವುದೇ ಉತ್ತಮ. ಆದರೆ ಆನಂತರ ನಾವು ಡ್ಯೂರೇಷನ್ಗೆ ಶಿಫ್ಟ್ ಆಗಿ ನಮ್ಮ ಮನಸ್ಸನ್ನು ಒಂದು ರೀತಿಯ ಜೈಲಿನಿಂದ ಬಿಡುಗಡೆಗೊಂಡ ಹಕ್ಕಿಯಂತೆ ಸ್ವಚ್ಛಂದವಾಗಿ ವಿಹರಿಸಲು ಬಿಡಬೇಕು. ಆ ಪ್ರಪಂಚದಲ್ಲಿ ಸಮಯದ ಪರಿವೆಯೇ ಇರಬಾರದು. ಪ್ರತಿಯೊಂದು ಕ್ಷಣದ ಶ್ರೀಮಂತಿಕೆಯನ್ನು ನಾವು ಅನುಭವಿಸುತ್ತಾ ಸಾಗಬೇಕು.
ಬೆರ್ಗ್ಸನ್ ಅವರ ಈ ಥಿಯರಿಯಿಂದ ನಾವು ಸಮಯದ ಬಗೆಗಿನ ಸಾಂಪ್ರದಾಯಿಕ ನಂಬಿಕೆಗಳನ್ನೆಲ್ಲ ಬದಿಗಿಟ್ಟು ನಮ್ಮದೇ ಆದ ಶಾಂತಿಯುತ ಜೀವನವನ್ನು ನಡೆಸಬಹುದು. ಆ ದೈನಂದಿನ ಟಿಕ್ ಟಿಕ್ ಎನ್ನುವ ಗಡಿಯಾರದಿಂದ, ಕ್ಯಾಲೆಂಡರ್ನಿಂದ ಹೊರಬಂದು ಬದುಕಿದರೆ ಅದರಷ್ಟು ಶಾಂತಿಯುತ ಜೀವನ ನಮಗಿನ್ನೆಲ್ಲೂ ಸಿಗದು. ಪ್ರೆಸೆಂಟ್ನಲ್ಲೇ ಬದುಕಿ ಪ್ರತಿಕ್ಷಣ ಆನಂದಿಸಿ ಎನ್ನುವ ಬೆರ್ಗ್ಸನ್ ಅವರ ಥಿಯರಿ ಬಹುಶಃ ಕನ್ನಡದ ತತ್ವಜ್ಞಾನಿಯೊಬ್ಬರ ಮಾತನ್ನು ನಿಮಗೆ ನೆನಪಿಸಿರಬಹುದಲ್ಲವೇ? ನೀವೇನು ಹೇಳುತ್ತೀರಾ? ಕಮೆಂಟ್ ಮಾಡಿ. ಧನ್ಯವಾದಗಳು.